4 ವರ್ಷದ ಲೈಸೆನ್ಸ್ ಹಿಂದಕ್ಕೆ ಒಂದು 4 ವರ್ಷ ಆಗಿರ್ಬೇಕು ಐ ಥಿಂಕ್. ನಾ ಬಂದೆ ಈ ಜೈಲನ್ನ ಸುದ್ದಿ ಗೊತ್ತಿಲ್ಲ, ಪೊಲೀಸನ್ನ ಸುದ್ದಿ ನಮಗಂತೂ ಒಟ್ಟ ಗೊತ್ತೇ ಇಲ್ಲ. ಪೊಲೀಸ್ ಸ್ಟೇಷನ್ ಇವತ್ತವರೆಗೆ ಮೆಟ್ಲೇರಿಲ್ಲ, ಎಲ್ಲಿ ಹೋಗಿಲ್ಲ. ಆ ಟೈಮ್ನಾಗ ಏನಾಗೈತಂದ್ರೆ ನಂದು ಹೂವಿನ ಅಂಗಡಿ ಇತ್ತು. ಇದು ನಂದು ಸಿಂಗಿಂಗ್ ಫುಲ್ ಪಾಪ್ಯುಲರ್ ಆಗಕತ್ತಿತ್ತು, ಎಲ್ಲ ಕಡೆ ಫುಲ್ ಫೇಮಸ್ ಆಗಕತ್ತಿದ್ದೆ. ಆ ಟೈಮ್ನಾಗ ಏನಾಗ್ಬಿಡ್ತಂದ್ರೆ ಒಂದು ಹುಡುಗಿ ಬಂದು ಪ್ರಪೋಸ್ ಮಾಡಿದ್ಲು ನನಗೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಲ್ಯಾಟ್ರಿ ಪ್ರಪೋಸ್ ಮಾಡಿದಾಗ ನಾ ಏನು ಮಾಡಿದೆ, ಒಲ್ಲೆ ಅಂದೆ. ಪ್ರಪೋಸ್ ಮಾಡಿದ್ಲು, ನಾನು ಒಲ್ಲೆ ಅಂದೆ. ಒಲ್ಲೆ ಅಂದಿದಾಗ ಏನಾಯ್ತಂದ್ರೆ ಸೀದಾ ಅವ್ರ ಮನೆಗೆ ಹೋಗಿ ಹತ್ಕಂತ ಕುಂತು ಬಿಟ್ಟಾಳ. ನಾವು ಒಲ್ಲೆ ಅಂದೆ, ಒಲ್ಲೆ ಅಂದದಕ್ಕೆ ಹೋಗಿ ಹತ್ಕಂತ ಕುಂತಾಳ. ಬಡ ಹೋಗಿ ಮನ್ಯಾಗ ಕೈ ಕೊಯ್ಕೊಂಡ್ಬಿಟ್ಟಿದ್ವಿ. ఏం మాట్లాడుతున్నావురా నరాలు కట్ అయిపోయింది. ಕೈ ಕೊಯ್ಕೊಂಡ್ಬಿಟ್ಟಿದ್ಲು. ನಾನು ಇದು ಸುದ್ದಿ ಯಾವುದು ಗೊತ್ತಿಲ್ಲ. ಅವರಪ್ಪ ಕರೆ ಕಳಿಸಿದ ನಾನು. ಆ ಟೈಮ್ನಾಗ ಅವರಪ್ಪ ಕರೆ ಕಳಿಸಿದ, ಸೀದಾ ಬಂದೆ. ಅವರಪ್ಪಗೆ ಕೇಳ್ದ, ಹೆಂಗಪ್ಪ ಮತ್ತೆ ಹಿಂಗ ಆಗಿಬಿಟ್ಟೈತಲ್ಲ ಅಂದ್ರೆ, ನಂಗೆ ಗೊತ್ತಿಲ್ರಿ, ಅವ್ರಾಗೆ ಇಷ್ಟಪಟ್ಟಾರ, ಅವ್ರು ಏನು ಮಾಡ್ಕೊಂಡ್ರೆ ನಂಗೆ ಇಷ್ಟ ಇಲ್ರಿ, ನನ್ನ ಪಾಡಿಗೆ ನಾದಿನ ಅಂತ ಇಷ್ಟ ಅಂದೆ. ಇಷ್ಟೊಂದು ಒಂದು ತಾಸಿಗೆ ಎಲ್ಲಿಂದ ಬಂತು, ಹುಡುಕ್ಯಾಡಿ ಬಂತು ಫೋನು. ನಮ್ಮ ಚವ್ಹಾಣ್ ಸರ್ದು ಫೋನ್ ಬಂತು, ಒಂದೇಟಿಗೆ ಫೋನ್ ಬರಕ್ಕೆ ತಡ ಇಲ್ಲ. ನಾನು ಟೆನ್ಷನ್ ಯಾವ್ದಿದ್ದೆ ಅಂದರೆ ಇಲ್ಲಿ ಕೈ ಕೊಯ್ಕೊಂಬಿಟ್ಟಾಳ ಅನ್ನೋದು ಒಂದು ಸುದ್ದಿ ಒಳಗೆ ಟೆನ್ಷನ್ ಒಳಗಿದ್ದೆ. ಚವ್ಹಾಣ್ ಸರ್ ಫೋನ್ ಬಂತು. ಹಲೋ ಅಂದರು. ಸರ್ ಹೇಳ್ರಿ ಅಂತಂದೆ. ನಾವು ಜೈಲಿಂದ ಮಾಡಕತ್ತೀವಿ ಅಂದ್ಬಿಟ್ರು ಫೋನ್. ಅರ್ರಂದು ಬಿಡ್ತೀನಿ ನಂದು ಒಂದೇಟಿಗೆ. ಜೈಲಿಂದ ನನಗ ಗಂಗಾವತಿ ಪೊಲೀಸ್ ಸ್ಟೇಷನ್ ಕಾಲ ಇಟ್ಟಿಲ್ಲ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪಾಗಿ ಬರ್ತಾನೆ. ಜೈಲಿಂದ ಅಂದ್ರೆ ನಂದು ಹೆಂಗ ಆಗ್ಬೇಡ, ನೀವು ನಂತರ ಬಿಡ್ತಾರೆ ಗೊತ್ತಿಲ್ಲ, ಚರಿಗೆ ಹಿಡ್ಕೊಂಡು ಓಡೋಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಟೆನ್ಷನ್ನಾಗ ಏನ್ ಮಾಡ್ಬೇಕು ನನಗೆ ಗೊತ್ತಾಗೋ. ಹಲೋ ಸರ್ ಹೇಳ್ರಿ. ಜೈಲಿಂದ ಅಂದ್ಬಿಟ್ಟು ಫೋನ್ ಸ್ವಿಚ್ ಆಫ್ ನಂದು. ನಾನು ಫೋನ್ ಸ್ವಿಚ್ ಆಫ್. ಅಲ್ಲಿ ನೋಡಿದ್ರೆ ಪ್ರೋಗ್ರಾಮ್ ಬುಕ್ ಆಗ್ಯಾವ. ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಬೇರೆಯವ್ರು ಫೋನ್ ಮಾಡಕತ್ತಾರ, ಆರ್ಕೆಸ್ಟ್ರಾದವರು. ಫುಲ್ ಟ್ರೆಂಡಿಂಗ್ನಾಗ ಇದ್ದೆ. ಇಲ್ಲಿ ಫೋನ್ ಸ್ವಿಚ್ ಆಫ್, ನಾನು ಸ್ವಿಚ್ ಆಫ್. ಸೀದಾ ಚರಿ ಹಿಡ್ಕೊಂಡು ಓಡೋದು, ಮತ್ತೆ ಜೈಲ್ ಅಂದ್ಬಿಟ್ಟೆ ಮತ್ತೆ ಚರಿಗೆ ಹಿಡ್ಕೊಂಡು ಓಡೋದು. ಹೆಂಗೆ ಮಾಡ್ಲಪ್ಪ, ಜೈಲಿಂದ ಫೋನ್ ಬಂದು ಬಿಟ್ಟೈತಲ್ಲ ಅಂತ ಟರ್ ಅಂದ್ಬಿಟ್ಟೈತೆ ನನಗೆ. ಆಮೇಲೆ ಮತ್ತೆ ಆನ್ ಮಾಡಿದೆ. ಆನ್ ಮಾಡಕ್ ತಡೆಯಲ್ಲ, 3 ಮಿಸ್ ಕಾಲ್, ಮತ್ತೆ ಟರ್ ಅಂತ ನಮ್ದು. ಇದು ಯಾಕಪ್ಪ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮೇಲೆ ಫೋನ್ ಬಂದ್ಬಿಟ್ಟವ, ಏನೋ ಕಾದೈತೆ ನಮಗೆ ಅಂತ ಅನ್ಕೊಂಡೆ ಫಸ್ಟ್. ಮತ್ತೆ ಆಮೇಲೆ ಯಾಕೆ ಫೋನ್ ಬರಕತ್ತವ ಜೈಲಿಂದ, ನಾನು ಏನು ಅಂಥದ್ದೇನು ಮಾಡೀನಿ ಅಂತ ನನ್ನ ಚಿಂತೆ ನನಗೆ. ಅವ್ರು ನೋಡಿದ್ರೆ ಪಾಪ ನನ್ನ ಇಲ್ಲಿ ಆರ್ಕೆಸ್ಟ್ರಾ ಕರಿಯಕ್ಕೆ ಬುಕ್ ಮಾಡ್ಯಾರ, ನನಗೇನು ಗೊತ್ತು. ನನಗೆ ಅವ್ರು ಸರ್ ಪರಿಚಯ ಇಲ್ಲ, ಏನಿಲ್ಲ. ಫೋನ್ ಬಂತು ಮತ್ತೆ ಹಲೋ ಅಂದ್ರೆ. ಮತ್ತೆ ಆ ವಾಯ್ಸ್ ನೋಡಕ್ ನಂದು ಮತ್ತೆ ಪುಕ್ಕ ಸ್ವಲ್ಪ ಯಾರನ್ನ ಡೈರೆಕ್ಟ್ ಸರ್ ಪ್ರೋಗ್ರಾಮ್ ಬೇಕಾಗಿತ್ತು ಅಂದ್ಬಿಟ್ರೆ ದಬ ಮಾತಾಡ್ಬಿಡ್ತಿದ್ದೆ. ಹಲೋ ಮತ್ತೆ ಸರ್ ಹೇಳ್ರಿ ಅಂತ. ನಾವಿಲ್ಲಿ ಕೊಪ್ಪಳ ಜೈಲಿಂದ ಮತ್ತೆ ನನಗಿದ್ರ ಒಂಥರ ಸಂತೋಷ. ಮತ್ತೆ ಟರ್ ಅಂತ ನಮ್ದು. ಯಪ್ಪೋ ಇನ್ನೇನು ಕಾದವ ಏನು, ಮತ್ತೆ ಕೊಪ್ಪಳ ಜೈಲು ಅಂದ್ರೆ ಮತ್ತೆ ನನಗೆ ಹೆಂಗೆ ಆಗ್ಬಾಡಿಲ್ಲ ಅಲ್ಲೇ. ಮತ್ತೆ ಹೆಂಗಪ್ಪ ಇದು ಕೊಪ್ಪಳ ಜೈಲು ಅಂತ ಜೀವ ಹಿಂಡಕತ್ತಾರ ಅಂತ ನಾವು ಜೈಲ ನೋಡಿಲ್ಲ, ಇದೇನಪ್ಪ ಸಮಸ್ಯೆ ಬಂತಂದು ನಾನು ಅನ್ಕೊಂಡೆ. ಆಮೇಲೆ ಸೀದಾ ಅವ್ರ ಮನೆಗೆ ಹೋಗ್ಬಿಟ್ಟೆ. ಆ ಹುಡುಗಿ ಮನೆ ಕೈ ಕೊಯ್ಕೊಂಡಿದ್ದೆ. ಅವ್ರ ಅಪ್ಪನ ತಕ್ಕ ಹೋಯ್ದೆ ಸೀದಾ. ಅವ್ರ ಅಪ್ಪನ ತಕ್ಕ ಹೋಗಿ ತಪ್ಪಾಗೈತ್ರಿ ಅಂದ್ರೆ, ನಂದು ಏನು ತಪ್ಪೇ ಇಲ್ಲ, ನಾನು ತಪ್ಪಾಗೈತೆ ಅನ್ಬೇಕಲ್ಲ, ನಿರುವಿಲ್ಲ ತಪ್ಪಾಗೈತ್ರಿ ಅಂದೆ ಫಸ್ಟ್. ಎದಕ್ಕ ಇಲ್ಲ, ಕೈ ಕೊಯ್ಕೊಂಡಾಳಲ್ಲ, ನಾನು ಯಾಕೆ ಜೈಲಿಗೆ ಹೋಗ್ಲಿ ಮರಿ, ಯಾಕೆ ಕೊಯ್ಕೊಂಡಾಕ ಹಾಕಿ ನಾನು ಯಾಕೆ ಹೋಗ್ಲಿ, ನಾನು ಇಷ್ಟ ಇಲ್ಲ ಅಂತ ಹೇಳಿ ನಾನು ಮರಿ ಅಂದೆ. ಆತ ನೀ ಅದಕ್ಕೆ ಹೋಯ್ತಿ ಜೈಲಿಗೆ ಅಂದಾತ. ಆತಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಏನು ಒಳ್ಳೆ ಸಮಸ್ಯೆ ಬಂತಲ್ಲ, ಏನು ಮಾಡ್ಲಪ್ಪ. ಅಲ್ರಿ ಆಕೆ ಕೈ ಕೊಯ್ಕೊಂಡ್ರೆ ನನ್ನ ಯಾಕೆ ಜೈಲಿಗೆ ಕಳಿಸ್ರಿ, ನಾನು ಒಲ್ಲೆ ಅಂತ ಹೊಯ್ಕೊಂಡಿನಲ್ರಿ ಅಂತ ನಾ ಅಂದೆ. ಇನ್ನೂ ಹೂ ಅಂತೀನಿ, ಆಕಿನ ಓಡಿಸ್ಕೊಂಡು ಹೊಂಟೀನಿ ಅಂದ್ರೆ ಒಂದು ಮಾತು. ನನ್ನ ಯಾಕೆ ಕಲೆ ಬಿದ್ದರ್ರಿ ಅಂದ. ನಾನು ಯಾರಿಗೆ ಹೇಳಿಲ್ವೋ ಮರಿ ಅಂತಂದ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರಿಗೆ ಹೇಳೇ ಇಲ್ಲ ಅಂದ್ರೆ ಮತ್ತೆ ಯಾಕೆ ಫೋನ್ ಬರ್ತೈತೆ ಜೈಲೇಶಂದ ಅಂತ ನಾವು ಮತ್ತೆ ಇನ್ನೊಂದ್ಸಲಿ ಎಲ್ಲೇ ದ್ವಾಸಿ ತಿನ್ನಕತ್ತಿದ್ದೆ ಕೃಷ್ಣ ವೆಜ್ನಾಗ. ಹೊಟ್ಟೆ ಹಸ್ತು ಬಿಟ್ಟೈತೆ, ಮತ್ತೆ ಚರಿ ಹಿಡ್ಕೊಂಡು ಓಡಾಡಿನೇ, ಹೊಟ್ಟೆ ಹಸ್ತೈತಿ. ಸೀದಾ ಒಂಟೆ
ಹಿಂಗೇನು ಹಿಂಗೆ ಒಂದು ತಿನ್ನಾಕತ್ತಿ ನೋಡು, ಹಿಂಗೆ ಬಾಯಾಗ ಇಟ್ಕೊಂಡಿನಿ, ಜೈಲ್ ಅಂತ ಬಂದ್ಬಿಡ್ತು ಮತ್ತೊಂದು ಫೋನ್. ಇವನು ಜೈಲು ಕಾಲಕ್ಕೆ ಸಾಕಾಗ್ಬಿಡ್ತಲ್ಪ, ಇದೇನು ಜೈಲು ನಮಗೆ ಒಳ್ಳೆ ಕಲೆ ಬಿದ್ರು ಅಂತ. ಆಗಿದ್ದಾಗಲಿ ಅಂತೇಳಿ ಎತ್ತಿದೆ. ಮತ್ತೆ ಹಲೋ ಅಂದ್ರು, ಮತ್ತೆ ಮೀಟ್ರ್ ಆಫ್ ಆಯ್ತು. ಸರ್ ದಯವಿಟ್ಟು ಹಂಗೆ ಮಾತಾಡ್ಬೇಡ್ರಿ, ನಾನು ಏನು ಮಾಡೇ ಇಲ್ಲ, ಆ ಹುಡುಗಿ ನನಗೇನು ಗೊತ್ತೇ ಇಲ್ರಿ, ತಾನೇ ಪ್ರಪೋಸ್ ಮಾಡ್ಯಾಳ ಅಂತ ನಾನು ಬಡಬಡ ಅಂದ್ಬಿಟ್ಟೆ ಅವ್ರಿಗೆ. ಯಾಕೆ ಪ್ರಪೋಸ್ ಮಾಡಿದಾಕಿ, ಯಾಕೆ ಕೊಯ್ಕೊಂಡಾಕಿ, ನಾನು ಯಾಕೆ ಬರ್ಲಿ ರೀ ಜೈಲಿಗೆ ಅಂತ ನಾನು. ಯಾರು ಕೊಯ್ಕೊಂಡ್ರು ಅಂದ್ರು, ಅವಾಗ ನಾನೇ ಸಿಗಿಬಿಟ್ಬಿಟ್ಟೆ, ಸುಳ್ಳ ಹೇಳಿ. ಡಿಪ್ರೆಷನ್ ಯಾರು ಕೊಯ್ಕೊಂಡ್ರ ಅಂತ ಹೇಳ್ರಿ. ಆ ಹುಡುಗಿ ಇಲ್ಲೇ ಸೆಕೆಂಡ್ ಇಯರ್ ಓದ್ತೈತ್ರಿ, ನಾವು ಒಲ್ಲೆ ಅಂದ್ರಿ ಅಂದೆ. ಆಕೆ ಯಾಕೆ ಒಲ್ಲೆ ಅಂದು, ನೀನ್ ಯಾಕೆ ಕೊಯ್ಕೊಂಡಿ ಅಂತ. ನಾ ಕೊಯ್ಕೊಂಡಿಲ್ರಿ, ಆಕೆ ಕೊಯ್ಕೊಂಡಾಳ ಅಂತ ನಾನು. ಮತ್ತೆ ಇನ್ನೊಂದ್ಸಲ ಮಾತಾಡಿ, ಏನಿಲ್ಲ ಇಲ್ಲಿ ಕೊಪ್ಪಳ ಜೈಲಿಂದ ಫೋನ್ ಮಾಡಕತ್ತೀವಿ ಅಂದ್ರಪ್ಪ. ಕೊಪ್ಪಳ ಕೊಪ್ಪಳ ಅಂದ್ಬಿಟ್ಟೆ ನಿನ್ನ ಮೀಟ್ರ್ ಆಫ್. ಮತ್ತೆ ಒಂದು ಗಂಗಾವತಿಗೆ ಸಾಯಕತ್ತೀನಿ, ಇಲ್ಲಿ ಯಾಕೆ ಬಂದು ಸಾಯಿದೆ ಅಂತ ನಾನು ಮತ್ತೆ ಕೊಪ್ಪಳ ಜೈಲಿಂದ ಮಾಡಕತ್ತೀನಿ. ವಿಜಯ್ ಕುಮಾರ್ ಚವಾಣ್ ಸರ್ ಫೋನ್ ಮಾಡಿದ್ರು, ಸರ್ ಹೇಳ್ರಿ ಅಂತಂದೆ. ಏನಿಲ್ಲ, ನೀವು ಒಂದ್ಸಲಿ ಜೈಲಿಗೆ ಬರ್ಬೇಕಂದ್ರಪ್ಪ. ಯವ್ವ ನಾನು ಒಂದೇಟಿಗೆ ನನ್ನ ಪರಿಸ್ಥಿತಿ ಯಾವ ತರ ಇದೀನಿ ಅಂದ್ರೆ, ಯಾರ ಕೈಗೂ ಸಿಗದೆ ಯಾವ್ದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀನಿ ಈಗ. ನಾನು ಯಾಕೆ ಬರ್ಲಿ ರೀ, ನಾನು ಏನ್ ಮಾಡಿದ್ರಿ ಅಂದೆ. ಮತ್ತೆ ಇಲ್ಲ, ನಿಮ್ಮನ್ನ ಯೂಟ್ಯೂಬ್ನಾಗ ನೋಡಿನಿ, ಜೈಲಿಗೆ ಬರ್ಬೇಕು. ಅದು ವಿಷಯ ಹೇಳವಲ್ರಿ ನನಗೆ. ವಿಷಯ ಹೇಳಿದ್ರೆ ಮುಂದಕ್ಕೆ ಏನೋ ಮಾತಾಡ್ಬೋದು. ನೀವು ಜೈಲಿಗೆ ಬರ್ಬೇಕು, ಕೊಪ್ಪಳ ಜೈಲಕ್ಕೆ ಒಂದ್ಸಲ ಅಂದ್ರೆ. ನಾನು ಒಳ್ಳೆ ಸರ್ ಅಲ್ಲಿ ಬರಗಿಲ್ಲ ರೀ ಅಂದೆ. ಎದಕ್ ಬರಗಿಲ್ಲ ಅಂದ್ರೆ ಅವ್ರಿಗೆ ಏನಂತ ಗೊತ್ತಿಲ್ಲ ನನಗೆ. ಅವ್ರು ಪಾಪ ಪ್ರೋಗ್ರಾಮ್ ಸಂಬಂಧ ಮಾಡ್ರೆ ನಂದು ಇಲ್ಲಿ ಪುಗೋಪುಗಿ ಎದ್ದೈತಿ. ಒಳ್ಳೆ ಸರ್ ನಾನು ಬರಂಗಿಲ್ಲ, ಬೇಕಾದ್ರೆ ಇಲ್ಲೇ ಗಂಗಾವತಿಗೆ ಇರ್ತೀನಿ ಪೊಲೀಸ್ ಸ್ಟೇಷನ್ನಾಗ, ಅಲ್ಲಿ ಬರಗಿಲ್ರಿ. ಅಲ್ಲೋ ನಾನು ಫೋನ್ ಮಾಡಿದ್ರು ಬರಗಿಲ್ಲ ಅಂತ ನೀನಂದ್ರು. ಮತ್ತೆ ಅಲ್ಲ ಸರ್ ನಾನು ಯಾಕೆ ಬರಕ್ ಹೋಗ್ಲಿ, ಇಲ್ಲೇ ಬಿದ್ದು ಸಾಯ್ತೀನಿ ಅಂತ ನಾನು. ಆಮೇಲೆ ಏನ್ ಮಾಡಿದ್ರು, ಅವ್ರ ಕಾರ್ ಹೊಡಿತಿದ್ರು ನೋಡು, ಮಂಜಣ್ಣ ಗೊತ್ತಿರ್ಬೇಕು ನಿಮಗೆ. ಅವರು ಜೀಪ್ ಹೊಡಿತಿದ್ರು ಮಂಜಣ್ಣ ಅಂತೇಳಿ. ಅವ್ರದ್ದು ಫೋನ್ ಬಂತು, ಮತ್ತೆ ಹೊಸ ನಂಬರ್. ಅವ್ರದ್ದು ಫೋನ್ ಬಂತು, ನಮಸ್ಕಾರ ರೀ ಅಂದ್ರೆ. ಸರ್ ನಮಸ್ಕಾರ. ಇವ್ರ ಫೋನ್ ಬ್ಲಾಕ್ ಲಿಸ್ಟ್ ಇಟ್ಬಿಟ್ಟಿನಿ, ಅಂಚಿಕೆ ಬಂದ್ಬಿಟ್ಟೈತೆ ನಮಗೆ. ಸತ್ಯಪ್ಪ ಅನ್ಕೊಂಡಿನಿ, ಬ್ಲಾಕ್ ಲಿಸ್ಟ್ ಇಟ್ಬಿಟ್ಟಿನಿ. ಇವ್ರು ಮತ್ತೆ ಅವ್ರಿಗೆ ಹೇಳ್ಯಾರ, ಹಲೋ ನಮಸ್ಕಾರ ರೀ ಅಂದ್ರೆ. ಸರ್ ನಮಸ್ಕಾರ ರೀ, ನಾನು ಕೊಪ್ಪಳ ಜೈಲೇಶನ್ ಮಂಜು ಅಂದ್ರಪ್ಪ. ಯವ್ವ ಇದಕ್ಕೇನು ಗೊತ್ತಪ್ಪ ನಮಗೆ, ಒಳ್ಳೆಟ ಜೈಲ್ ನಮಗೆ ಯಾಕೆ ಕಲೆ ಬಿದ್ದಿರುವ, ನಮ್ಮ ತಣ್ಣಗೆ ನಾನು ಪಾಡಿ ನಾನು ಬಡ್ರಿ ಅಂತ. ನಾನು ಕೊಪ್ಪಳ ಜೈಲಿಗೆ ಯಾಕೆ ಕಲೆ ಬಿದ್ದರು ನನಗೆ, ಒಳ್ಳೆ ಏನು ಮಾಡಿಬಿಟ್ಟು ಪಟ ಓದೆ ಸೀದಾ ಅವ್ರ ಅಪ್ಪನ ತಕ್ಕ ಹೋದೆ. ಕಾಲ್ ಬಿಡಂದ್ರೆ ಬಿದ್ದು ಬಿಡ್ತೀನಿ, ಜೈಲಿಗೆ ಒಳ್ಳೆ ಅಂದ. ನೀನ್ ನನ್ನ ಕಾಲಿಗೆ ಯಾಕೆ ಬಿಡ್ತಿ, ಜೈಲಿಗೆ ಯಾಕೆ ಹೋಗ್ತಿ ಅಂದ. ಮತ್ತೆ ಹೇಳ್ಬಿಟ್ಟೆ ಅಲ್ವ ಮರಿ, ಅದು ಯಾರೋ ಫೋನ್ ಮಾಡಕತ್ ಬಿಟ್ರೆ ಕೊಪ್ಪಳ ಜೈಲು ಅಂತ ನಮ್ಗೆ ಟರ್ರ ಅನ್ನಕತ್ತೈತಿ ಇಲ್ಲಿ ಅಂತ. ನಾನು ಯಾರಿಗೆ ಫೋನ್ ಮಾಡಿಲ್ಲ ಅಂದ ಆತ. ಹಂಗಾರ ನೋಡಮ್ ತಡಿ ಅಂತ ಒಳ್ಳೆ ನಾನು ಫೋನ್ ಹಚ್ಚಿದ್ದೆ. ಇನ್ನ ಈ ಜೈಲು ಇದ್ರ ಒಳಗೆ ಕಾಲಿಡೋವರೆಗೆ ನಮಗೆ ಗ್ಯಾರಂಟಿ ಇಲ್ಲ, ಎತ್ತಾರ ನಮಗೆ ಪ್ಲಾನಿಂಗ್ ಇತ್ತು, ನಮಗೆ ಗ್ಯಾರಂಟಿ. ಏನ ಕಾದವಪ್ಪ ನಮಗೆ ಅನ್ಕೊಂಡಿದ್ದೆ. ಫೋನ್ ಮಾಡ್ದ ಮಂಜಣ್ಣ, ನಾನು ಹಿಂಗ ಅವ್ರ ಜೀಪ್ ಹೊಡಿತೀನಿ, ನಮ್ಮ ಸರ್ ವಿಜಯ್ ಕುಮಾರ್ ಸರ್ ಅವ್ರ ಜೀಪ್ ಹೊಡಿತೀನಿ ಮಂಜು ಅಂತೇಳಿ ಅಂತಂದ್ರು. ನೀವು ಜೀಪ್ ಹೊಡೀರಿ, ಕಾರ್ ಹೊಡೀರಿ, ನನ್ನ ಯಾಕೆ ಹೊಡಿಯಕತ್ತೀರಿ ಅಂತ ನಾ ಅಂದೆ. ನೀ ಅಂದೆ ಡೈರೆಕ್ಟ್. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ನನಗೆ ಇಲ್ಲಿ ಟೆನ್ಷನ್, ನಮ್ಮ ಟೆನ್ಷನ್ ನಮಗೆ ಇರ್ತವ. ಆಮೇಲೆ ಏನಂದ್ರೆ, ಏನಿಲ್ಲ ಇಲ್ಲಿ ಒಂದು ಜೈಲ್ ಒಳಗ ಪ್ರೋಗ್ರಾಮ್ ಮಾಡ್ಬೇಕಂತ ಇಷ್ಟಂದ್ರೆ ಫಸ್ಟ್. ಇನ್ನ ಗ್ಯಾರಂಟಿ ಇಲ್ಲ ನಮಗೆ. ಜೈಲ್ ಒಳಗೆ ಯಾರು ಪ್ರೋಗ್ರಾಮ್ ಮಾಡ್ತಾರೆ, ನಮ್ಮನ್ನ ಒಳಗ್ ಕರ್ಕೊಂಡ್ಮೇಲೆ ಎಗರಾಕಂತೂ ಆಗಲ್ಲ ನನ್ನ ಕೈಯಾಗ. ಇದ ಬಾಗ್ಲ ದಾಟಿದ್ರೆ ಅವ್ರಿಗೆ ಬೇಡ್ಕೊಂಡು ಬಿಡ್ರಿ ಯಪ್ಪ ಅಂತ ದಾಟ್ಬೇಕು. ನಾನು ಇನ್ನ ತಿಪ್ಪಲ ಐತಿ ನಮ್ದಿನ. ಇಲ್ಲಿ ಏನೇನು ಮಾತಾಡಿನೋ ವಿಡಿಯೋ ಕ್ಯಾಪ್ಚರ್ ಮಾಡಿ ಹೊರಗೆ ಬಿಡ್ಬೇಕು. ಇನ್ನ ತಿಪ್ಪಲ್ದಾಗಿದ್ದೀನಿ, ಎಗರದ ಗ್ಯಾರಂಟಿ ಇಲ್ಲ ಅಂತೇಳಿ ಜೈಲಿಗೆ ಒಂದು ಪ್ರೋಗ್ರಾಮ್ ಮಾಡ್ಬೇಕಾಗಿತ್ತು. ಎಲ್ಲ ಕಡೆ ಪ್ರೋಗ್ರಾಮ್ ಕೇಳಿ, ನಿಮ್ಮ ಮದುವೆ, ಜಾತ್ರೆ, ಬರ್ತಡೇ, ಓಸು ಮಾಡಿ ಜೈಲು ಫಸ್ಟ್ ಟೈಮ್ ಅಂದ್ರೆ ಇವ್ರು ಹೊರಗೆ ಒಳಗೆ ಹೋದ್ರೆ ಹೊರಗೆ ಬರೋ ಗ್ಯಾರಂಟಿ ಇದ್ದಿಲ್ಲ ಅಂತ ನನಗೆಲ್ಲ ಸಂಶಯ ಬಂತು. ಹೆಂಗ ಮಾಡ್ಲಪ್ಪ ಅಂತೇಳಿ ತಿಪ್ಪಲ್ದಾಗ ಬಿದ್ದು ಸರ್ ನಾನು ಜೈಲಿಗೆ ಬರ್ಬೇಕಂದ್ರ ನೀವು ಸೀದಾ ಕೃಷ್ಣ ವೆಜ್ ಗಂಗಾವತಿ ಐತಲ್ಲ ಅಲ್ಲಿಗೆ ಬಂದು ನನ್ಗೆ ಎದುರಿಗೆ ಬಟ್ಟೆ ಆಗ್ಬೇಕು, ಮಂದಿಯಾಗ ಕುಂದ್ರಸ್ನಾನ ಅಂತಂದು. ಯಾಕೆ ಬೇಕು ಮತ್ತೆ ನಮ್ಮ ತಿಪ್ಪಲ ಮಂದಿ ಇರ್ತಾರ್ರಿ ನಮ್ಮವರು, ನೀವು ಬರ್ಬೇಕು ದಯವಿಟ್ಟು. ಅಲ್ಲೋ ನಾನು ಹೇಳಿದ್ರೆ ನಿಂಗೆ ಏನು ಅರ್ಥ ಆಗುತ್ತಿಲ್ಲ ಅಂದ್ರೆ ಪಿನ್ಸಪ್ ಮಂದು ಮೈನ್ಸಪ್ ಅಂತ ಮತ್ತೆ ಹೆಂಗ ಮಾಡ್ಲಪ್ಪ, ಇದು ಒಳ್ಳೆ ಟಸ್ಟಿಗೆ ಬಿದ್ದು ಬಿಟ್ನಲ್ಲ ಅಂತೇಳಿ ಲಾಸ್ಟಿಗೆ ಏನು ಮಾಡಿದೆ, ಸರ್ ಏನು ಪ್ರೋಗ್ರಾಮ್ ಮಾಡ್ಬೇಕ್ರಿ? ಏನಿಲ್ಲ, ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಇರ್ತಲ್ಲ, ಅವತ್ತು ನಮ್ಮ ಕೈದಿಗಳು ಇರ್ತಾರೆ, ಬಂದಿಗಳು, ಅವ್ರಿಗೋಸ್ಕರ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಮಾಡ್ಬೇಕು ಅಂದ್ರು. ನಾನು ಎಲ್ಲಿ ನೋಡಿರ್ರಿ ಅಂದೆ ಫಸ್ಟ್. ಮತ್ತೆ ಇನ್ನ ಡೌಟ್, ನಮ್ಗೆ ಗ್ಯಾರಂಟಿ ಇಲ್ಲಲ್ಲ.
ನನ್ನ ಎಲ್ಲಿ ನೋಡ್ರಿ, ನನಗೆ ಯಾಕೆ ಫೋನ್ ಹಚ್ಚಿರಿ? ಗಂಗಾವತಿ ಜಗ್ಜನ ಪರಿಚಯ ಆದ್ರಲ್ಲ, ನನಗೆ ಯಾಕೆ ಫೋನ್ ಹಚ್ಚಿರಿ ಅಂದೆ ನಾನು. ನಿನ್ನ ಯೂಟ್ಯೂಬ್ನೇ ನೋಡಿದ್ದೆ ಅಂದ. ಸರಿ ಬರ್ತೀನಿ ಒಂದ್ಸಲ ಎದುರಿಗೆ ಬಂದು ನೀವು ನಾನು ಭೇಟಿ ಆಗೋವರೆಗೆ ನಾ ಬರಗಲ್ರಿ ಅಂದೆ. ಅವ್ರು ಏನಂದ್ರು, ಇಲ್ಲ ಭೇಟಿ ಆಗಲ್ಲ, ಸೀದಾ ಕೊಪ್ಪಳಕ್ಕೆ ಬಂದ್ಬಿಡು, ಬಸ್ ಸ್ಟ್ಯಾಂಡ್ನಾಗ ಬಂದು ನಿಂತು ಬಿಡು ಅಂದ್ರಪ್ಪ. ಬಸ್ ಸ್ಟ್ಯಾಂಡ್ನಾಗ ನಿಂತ್ರೆ ಮುಗಿತು ನಮ್ಮ ಜಯಂತಿ ಅಂತ ಹೇಳಿ ಅನ್ಕಂಡು ನಾವು. ಬಸ್ ಸ್ಟ್ಯಾಂಡ್ನಾಗ ಅಂದ್ರೆ ಮತ್ತೆ ಹೊರಗೆ ಹೋಗೋ ಚಾನ್ಸಸ್ ಇಲ್ಲ ಅಂತ ನಮ್ಗೆ ಅನಿಸ್ತೆ. ಹೆಂಗೋ ಒಂದು ಪುಕ ಎದ್ದು ಒಂದು ಹುಡುಗನ ಹಾಕ್ಯಂಬಂದೆ, ಅವನು ಹಾಕ್ಬಿಟ್ರೆ ಆಯ್ತು. ನನ್ನ ಅವನು ಅದಾನ 24 ಗಂಟೆ ನಮ್ಮ ಫ್ರೆಂಡ್ ಅಂತ ನಿಮ್ಮ ನಡಿಲಿ ಅಂತ ಅವನು ದೆಬ್ಬಿಟ್ರೆ ಆಯ್ತಲ್ಲ. ನಮಗೆ ಇಬ್ರು ಸೇರಿ ಇಲ್ಲೇ ಸಾಯೋದ ಆಯ್ತು ನಮ್ಮ ಪ್ಲಾನ್. ಅವನು ಕರ್ಕೊಂಡ್ ಮಂದೆ ಬಸ್ ಸ್ಟ್ಯಾಂಡಿಗೆ ಬಂದಿವಿ. ನಮ್ಮ ತಿಪ್ಲಕ್ಕೆ ಇನ್ನು ಬಸ್ ಸ್ಟ್ಯಾಂಡ್ ಬಂದಿದ್ದಿಲ್ಲ. ಒಂದು ಯಾವ್ದೋ ಸ್ಕೂಟಿಗೆ ಪೆಟ್ರೋಲ್ ಹಾಕಿ ಬಂದಿವಿ. ಬುಗುಲಿಗೆ ಬಸ್ನಾಗ ಹತ್ತಿರ ಅಲ್ಲಿ ಹಾಕಿ ಹೋಗ್ಬಿಟ್ರೆ ಸ್ಕೂಟಿಗೆ ತಗೊಂಡು ಓಡೋದ್ರ ಆತಂತ ಪ್ಲಾನ್ ಮಾಡಿ ಸ್ಕೂಟಿಗೆ ಬಂದಿವಿ. ನಮ್ಮ ಕರ್ಮಕ್ಕೆ ನಡಕ್ಕೆ ಅಲ್ಲೇ ಪಂಚರ್ ಆತ. ಅಂಜಿಗೆ ಬಂದ್ಬಿಟ್ಟೆ ನಮಗೆ. ಇದು ಪಂಚರ್ ಆತಂದ್ರೆ ನಮ್ಮನ್ನು ಪಂಚರ್ ಮಾಡ್ತಾರೋ ಏನೋ ಪ್ಲಾನ್ ಹಾಕ್ಯಾರ ಅಂತ ನಮ್ಮ ಚಿಂತೆ. ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದೆ. ಮಂಜಣ್ಣ ಜೀಪ್ ತಗೊಂಡ್ಬಂದ ಸೀದಾ. ಆ ಕಡೆ ಎಲ್ಲಿದ್ರಿ ಸರ್ ಅಂತಂದ. ನೀಲಿ ಪ್ಯಾಂಟು, ಗಡ್ಡ ಬಿಟ್ಟಿನಿ, ಚಸ್ಮಾ ಹಾಕ್ಯಂಡು ಕೂದಲು ಇಟ್ಟು ಉದ್ದ ಬಿಟ್ಟಿ ನೋಡ್ರಿ, ತೆಳ್ಳಗದೀನಿ ಅಂದೆ. ಹಿಂಗ್ ಹುಡುಕ್ಯಾಡ್ದ. ನಾನು ನೋಡಿದೆ, ನೀವು ಓದಿಲ್ಲ ಅಂದ್ಬಿಟ್ಟ. ನಾನಲ್ಲ ಅಂದೆ. ನೀವು ಓದಿಲ್ಲ ನಾನಲ್ರಿ ಅಂದೆ. ಎದಕ್ಕೆ ಹೇಳಿ? ಸರ್ ಕರೆಕತ್ತಾರ ಬಾ ಅಂದಪ್ಪ. ಸರಿ ಅಂತೇಳಿ ಅಲ್ಲಿ ಲಸಿಂದ ನೀವು ಮುಂದಕ್ಕೆ ಹೋಗ್ರಿ, ನಾನು ಸ್ಕೂಟಿ ತಗೊಂಡ್ಬರ್ತೀನಿ. ಯಾಕೆ ಜೀಪ್ನಾಗ ಹಾಕೊಂಡು ಒಳಗೆ ಹಾಕ್ಬಿಟ್ರಿ, ನೀವು ಮುಂದಕ್ಕೆ ಹೋಗ್ರಿ ಅಂದೆ. ಮುಂದಕ್ಕೆ ಬಂದ್ರು, ಜೀಪ್ ತಗೊಂಡು ಬಂದ್ರು. ಆ ಮೇಲೆ ಮುಂದಕ್ಕೆ ಕಾರಾಗೃಹ ಬರ್ತೈತಲ್ಲ, ಕಾರ್ಯಾಲಯ, ಅಲ್ಲಿ ಮಠ ಬಂದೆ. ಬೋರ್ಡ್ ನೋಡಿದೆ, ಏನೋ ಸ್ಕೀಮ್ ನಡೆಸ್ಯಾರ ಒಳಗೆ. ನಮ್ಗೆ ಯಾಕೆ ಡೌಟ್ ಎದ್ದೈತೆ ಅಂತ ನಾನು ಅನ್ಕೊಂಡೆ ಫಸ್ಟ್. ಏನೋ ನಡೆಸ್ಯಾರಿ ಓಡ ಅಂತೇಳಿ ಬಾಗ್ಲ ನೋಡಿದೆ. ದೊಡ್ಡ ಗೇಟ್ ಓಪನ್ ಮಾಡಿದ್ರು. ಇದು ಲಾಸ್ಟ್ ಅಪ್ ನಮ್ಮ ಬಾಗ್ಲ ಮುಗೀತು ನಮ್ಮ ಸಂತೆ ಅಂತೇಳಿ. ನಮ್ಮ ಹುಡುಗಿದ್ನಲ್ಲ ಅಲ್ಲಿ ನೋಡ್ಲಿ ಅಂತ ದಯವಿಟ್ಟು ಫಸ್ಟ್ ಅವನಿಗೆ ದಬ್ಬಿ, ನೀವು ಒಳಗೆ ಹೋಗಲೆ, ಆಮೇಲೆ ಬರ್ತ ನೋಡ್ಕೊಂಡು ಬಾಲೆ ನೋಡಮ್ಮ ಅಂತಂದು. ಅವರು ಇಲ್ರಿ ಒಳಗೆ ಬರ್ಬೇಕು, ಕೀಲಿ ಹಾಕ್ಬಿಡ್ತಂದ್ರು. ಅವ್ರು ಕೀಲಿ ಅಂದ್ರೆ ಇನ್ನೂ ಟರ್ ಅಂತಂದ್ರು. ನನಗಿದ್ರ ಒಂಥರ ಸಂತೋಷ. ಕೀಲಿ ಹಾಕ್ತಾರಂದ್ರ ಮುಗಿತಪ್ಪೋ, ಏನೋ ಕಾದವ, ಅವ್ರ ಅಪ್ಪ ಏನೋ ಸೈಲೆಂಟ್ ಆಗಿ ಮಾಡ್ಯಾನ ಅಂತ ನಮ್ ಚಿಂತೆ ನಮಗೆ. ಕೀಲಿ ಹಾಕ್ತಾನಂದ್ರೆ ಮತ್ತೆ ಇನ್ನೂ ಹೋಯ್ತೆ ನಮ್ಮ. ಆಯ್ತಲೇ ಇದ ರೆಡಿ ಮಾಡ್ಕೊಂಬಿಡು, ಬಟ್ಟೆ ರೆಡಿ ಮಾಡ್ಕೊಂಬಿಡಲ್ಲ ಅಂದೆ ನಾವು. ಲೇ ನೀ ಸಾಯ್ತಿ, ನನ್ನೇನು ಸಾಯ್ ಹೊಡಿತೀನಿ ಅಂತ ಅವ್ನು ಚಿಂತಿ. ಅವನಿಗೇನು ಗೊತ್ತೇ ಇಲ್ಲಲ್ಲ ಪಾಪ. ಸರಿ ಅಂತೇಳಿ 2ನೇ ಸಲ ಅದು 1ನೇ ಬಾಗ್ಲ ದಾಟಿ 2ನೇ ಬಾಗ್ಲಿಗೆ ಬಂದಿವಿ. ಏನೋ ಒಂದು ಹೊಡೆದ್ರ ಸೇಲ್ ದಣ್ಣನಂಗ ಟ್ರಾನ್ಸ್ಫರ್ ಆಯ್ತು ಒಳಗಡೆ ಅಂತ ಅನ್ಕೊಂಡಿವಿ. ಅದು ಫಸ್ಟ್ ಟೈಮ್ ನಮಗೆ ಹೊಡೆದಿದ್ರಿ. ಅದೇನು ಹೊಡೆದ್ರೆ ಬರ್ಕೊಂಬಿಡಪ್ಪ, ಜಿ ಕನ್ನಡ ಸೆಲೆಕ್ಟ್ ಆಯ್ತು ಇಬ್ಬರು ಸೇರಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಮುಗೀತು ನೋಡಪ್ಪ ಅಂತೇಳಿ ಫೋಟೋ ಹೊಡ್ಕಂದ್ರೆ ಮೊಬೈಲ್ ಇಲ್ಲ. ನಮ್ಮ ಮೊಬೈಲ್ ಪುಂಜಿ ಬಂದ, ನಾವು ಬಂದು ಅದು ಬಂದು ಸೀದಾ ಹಿಂಗೆ ಒಳಗೆ ಬಂದು ಇದು ಗೇಟ್ ದಾಟಿದ್ವಿ ನೋಡ್ರಿ. ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತು ನಮಗೆ ತುಂಬಾ ಪ್ರೀತಿ ಗೌರವ ಅಷ್ಟೊಂದು ಕೊಟ್ಟಾರ ಅಂತೇಳಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮ್ಮವ್ವ ಮಾಡುತ್ತಿದ್ಲು, ಏನ್ ಹೇಳು ಡೈಲಾಗ್ ಗೊತ್ತಿರ್ಬೇಕೆಲ್ಲರಿಗೆ. ಜೋಳದ ರೊಟ್ಟಿ ಅದು ತಿಂದು ನಮ್ಮಪ್ಪ ಫುಲ್ ಗಟ್ಟಿ ಅಂದ್ರ ವಾ ಅಂದ್ರ ಅಯ್ಯವ್ವ. ನೀವು ಕೊಡಿ ವವ್ ಅಂತಿಲ್ಲ ನೀನು. ವಾವನ್ನು ವವ್ ಅಂತಿತ್ತು. 80 ಹೋಗಿಬಿಟ್ಟ ಅಣ್ಣ ಒಂದೇಳಿ. ನಮ್ಮವ್ವ ಮಾಡುತ್ತಿದ್ಲು ರಾಗಿ ರೊಟ್ಟಿ, ಅದನ್ನ ತಿಂದು ನಮ್ಮಪ್ಪ ಫುಲ್ ಗಟ್ಟಿ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ನನ್ನ ಹೆಂಡತಿ ಮಾಡ್ತಾಳೆ ಇಡ್ಲಿ ವಡ, ಅದನ್ನ ತಿಂದು ಫುಲ್ಲು ನಾನು ಪ್ಲಾಸ್ಟಿಕ್ ಕೊಡ.